ಎಮ್ನೂರಪ್ಪ. ಯಾವ ಊರು ಸರ್? ಮುದ್ದಬಳ್ಳಿ ಸರ್. ಮುದ್ದಬಳ್ಳಿ. ಸರ್ ಮೆಕ್ಕೆಜೋಳ ಹಾಕಿರಲ್ಲ, ಯಾವ ಕಂಪ್ನಿ ಇದ್ರದ್ದು? 8199 ಸರ್. ಶ್ರೀಕಾರ್ ಕಂಪ್ನಿ ಹಾಕಿರಿ. ಎಷ್ಟು ಎಕರೆ ಹಾಕಿರಿ? 2 ಎಕರೆ ಹಾಕಿ ಸರ್. 2 ಎಕರೆ. ಇವ್ರಿ ನಮ್ಮ ಅಪ್ಪ ಸರ್. ಅಪ್ಪರ್ರಿ, ಅವ್ರ ಹೆಸರು ಏನ್ರಿ? ಮಧ್ಯಾಹ್ನ ಅಪ್ಪರ್. ನಮಸ್ಕಾರ ಯಜಮಾನ್ರ, ಆರಾಮ್ರಿ? ನಾವು ಶ್ರೀಕಾರ್ ಕಂಪ್ನಿಯಿಂದ ಬಂದೇವ್ರಿ. ಇಲ್ಲಿ ಚಿಕ್ಕಕಲ್ ರೋಡಿಗೆ ನೀವು ನಿಮ್ದು ಮುದ್ದಬಳ್ಳಿ ಅಲ್ಲಿಂದ ಇಲ್ಲಿ ತೊಗೊಂಬಂದು ಜೋಳ ಹಾಕಿರಲ್ಲ, ಜಾಗ ಇಲ್ರಿ. ಈಗ ಅಲ್ಲಿಂದ ತೊಗೊಂಬಂದಿರಲ್ಲ, ಮಿಷನ್ ಹಾಕಿ ಮೆಕ್ಕೆಜೋಳ ಎಷ್ಟು ಟ್ರಾಲಿ ಆಗ್ಯಾವ ನಿಮ್ ಕಾಳು? 5 ಟ್ರಾಲಿ. ಅಂದ್ರೆ ಒಂದು ಟ್ರಾಲಿಗೆ ಎಷ್ಟು ಕಾಳು ಬರ್ಬೋದ್ರಿ? ಒಂದು 30-31 ಚೀಲ ಅಂದ್ರೆ 5 ಟ್ರಾಲಿ. 2 ಎಕರೆ ಹೊಲ. 2 ಎಕರೆ ಹೊಲಕ್ಕೆ 5 ಟ್ರಾಲಿ ಅಂದ್ರೆ ನೀವು ಲೆಕ್ಕಕ್ಕೆ 150 ಪ್ಯಾಕೆಟ್ ಆಯ್ತು. ಹಂಗಾರ ಎಕರೆಗೆ 70 ಪ್ಯಾಕೆಟ್ ಲೆವಲ್ಲ. 70 ಪ್ಯಾಕೆಟ್ ಆದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತೀರಿ ನಿಮ್ ಲೆಕ್ಕ? 80-85-90 ಬರ್ಬೋದು. ಹೌದ್ರಿ. ಅಂದ್ರೆ ನೀವು ಲೆಕ್ಕ ಎಕರೆ 40-42 ಕ್ವಿಂಟಲ್ ಮಟ್ಟ ಆಗುತ್ತೆ. ಹಂಗಾರ ಹಿಂಗ ಚೆನ್ನಾಗಿ ಅನ್ಸದ್ರಿ ನಿಮ್ಗೆ? ಇಳುವರಿ ಬೇಸ್ ಬಂದದ. ಈಗ ನಿಮ್ಮ ಹಾಕಿದ್ರಲ್ಲ ಸುತ್ತಮುತ್ತ ಹೊಲದವ್ರೆಲ್ಲ ಕೇಳ್ತಿದ್ರ ಯಾವ ಬೀಜ ಅಂತ ಹೇಳಿ? ಶ್ರೀಕಾರ್ ಕಂಪ್ನಿ ಸರ್ ಅಂತ ಕೇಳಿದಾರೆ. ಅಂದ್ರೆ ಸರ್ ನಮ್ಮ ಮಕ್ಳು ಹಾಕ್ಯಾರಲ್ಲ ಸರ್, ಜಾಸ್ತಿ ಮಳೆ ಹೊಡೆದೈತೆ ಸರ್ ಈ ವರ್ಷ. ಜಿಟಿ ಅಂದ ಅದು ಬೆಳಗಾಗ್ಬಿಡ ಸರ್. ಇನ್ನು ಉಳಿಕೆದ ಯಾವ್ದು ಹಾಕ್ಯಾರ ಬೆಳಗಾಯ್ತು ಸರ್. ಇದು ಗೊಬ್ಬರ ಹಾಕಿಲ್ಲ ಅಂದ್ರೆ ಸ್ವಲ್ಪ ದಿವಸ ನಡೀತಿ ಸರ್. ಆಮ್ಯಾಗ ಗೊಬ್ಬರ ಹಾಕಿ ಸರ್. ಇದ್ರ ಮೇಂಟೆನೆನ್ಸ್ ಹೆಂಗ್ ಮಾಡಿದ್ರಿ? ಮೇಂಟೆನೆನ್ಸ್ ಸರ್ ಫಸ್ಟ್ ಗೊಬ್ಬರ ಕೊಟ್ಟಿವಿ ಸರ್. ಇಟ್ಟಿದ್ರಾಗ ಒಂದ್ ಸ್ವಲ್ಪ ಹಿರೇ ಗೊಬ್ಬರ ಕೊಟ್ಟಿವಿ ಸರ್. ಆಮ್ಯಾಗ ಜುಟ್ಟಿದ ಮ್ಯಾಗ ಪೋಟ್ಯಾಕ್ಸ್ ಕಾಂಪ್ಲೆಕ್ಸ್ 10-20-0-13 ಮಿಕ್ಸ್ ಮಾಡಿ ಸರ್ ಒಂದು 2 ಎಕರೆಗೆ ಒಂದು 11 ಚೀಲ ಕೊಟ್ಟಿವಿ ಸರ್. ಟೋಟಲ್ ಆಗಿ 11 ಚೀಲ ಹಾಕಿದ್ರಿ. ಈಗ ನೀವು ಇಷ್ಟ ಹಾಕಿದ್ರಲ್ಲ, ಈಗ ನಿಮ್ಗೆ ಹೆಂಗ್ ಅನ್ಸತ್ತ ಈ ಮೆಕ್ಕೆಜೋಳ ಹಾಕೋದ್ರಿಂದ? ಒಳ್ಳೆ ಅನ್ಸಿದೆ ಸರ್. ಮುಂಚೆ ಹಾಕಿದ್ರಿ ಇದನ್ನ? ಮುಂಚೆ ಹಾಕಿಲ್ಲ ಸರ್.